ಅನೇಕರು ಭಾವಿಸುತ್ತಾರೆ. ಅದೇ ಪುಣ್ಯದ ಕೆಲಸವನ್ನ ದೇವರಾಜ್ ಅವರು ತಮ್ಮ ವೃತ್ತಿಯನ್ನಾಗಿಸಿಕೊಂಡು ಹಲವು ವರ್ಷಗಳಿಂದ ಶಿಕ್ಷಣ ಸೇವೆಯನ್ನ ಒದಗಿಸುತ್ತಿದ್ದಾರೆ. ಇವರು 2001ರಲ್ಲಿ ಕನ್ನಡ ಶಿಕ್ಷಕರಾಗಿ ಇವರ ವೃತ್ತಿ ಜೀವನವನ್ನ ಶುರು ಮಾಡಿ ಆ ನಂತರ ಹಲವು ಶಿಕ್ಷಣ ಸಂಸ್ಥೆಯಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಆ ನಂತರ ತಮ್ಮ ಸ್ವಂತ ಪರಿಶ್ರಮದಿಂದ ಟ್ಯೂಷನ್ ಸೆಂಟರ್ಗಳನ್ನ ಸ್ಥಾಪಿಸಿ ಹಲವು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿದ್ದಾರೆ. ಆ ಬಳಿಕ 2023ರಲ್ಲಿ ರಾಯಲ್ PU ಕಾಲೇಜನ್ನ ಸ್ಥಾಪಿಸಿ ನೂರಾರು ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಶಿಕ್ಷಣವನ್ನ ನೀಡುತ್ತಾ ಬರುತ್ತಿದ್ದಾರೆ. ಇವರ ಈ ಸಂಸ್ಥೆಯಲ್ಲಿ 450ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಣವನ್ನ ಪಡೆಯುತ್ತಿದ್ದಾರೆ. ಇದರ ಜೊತೆಗೆ ದೇವರಾಜ್ ಅವರು ಸಮಾಜ ಸೇವೆಯನ್ನು ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಕೇವಲ ರಾಯಲ್ PU ಕಾಲೇಜ್ ಮಾತ್ರವಲ್ಲ, ಇದರ ಜೊತೆಗೆ ದೇವರಾಜ್ ಅವರು 2025ರಲ್ಲಿ ರಾಯಲ್ ಡಿಗ್ರಿ ಕಾಲೇಜನ್ನು ಕೂಡ ಆರಂಭಿಸಿದ್ದಾರೆ. ಈ ರೀತಿಯಾಗಿ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಇವರಿಗೆ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಸಂಘದ ವತಿಯಿಂದ ಹಾಗೂ SSTV ನೇತೃತ್ವದಲ್ಲಿ ಡಿ ದೇವರಾಜ್ ಅರಸ್ ಬಿಸಿನೆಸ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತದೆ.